ಯೋಜನೆಯ ಫಲಾನುಭವಿಗಳಿಗೆ ಮತ್ತೊಂದು ಗುಡ್ ನ್ಯೂಸ್. ನೀವೇ ಮಾಲೀಕರಾಗುವಂತ ಬ್ಯಾಂಕ್ನಿಂದ ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ. ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ನಿಮ್ಮದೇ ಬ್ಯಾಂಕ್ನಿಂದ ಹಣವನ್ನ ಪಡಿಬಹುದು. ಇಲ್ಲಿ ಸಾಲವನ್ನ ಪಡೆಯೋದಕ್ಕೆ ಯಾವುದೇ ಶ್ಯೂರಿಟಿಯ ಅಗತ್ಯವೂ ಇಲ್ಲ. ಸರ್ಕಾರ ಬದಲಾದ್ರೂ ಈ ಯೋಜನೆ ನಿಲ್ಲಲ್ಲ. ನಿಮ್ಮ ಹಣಕ್ಕೆ ಇಲ್ಲಿ 100ಕ್ಕೆ 100 ಗ್ಯಾರಂಟಿ ಇದೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಎಸ್, ಕರ್ನಾಟಕದ ಕೋಟ್ಯಾಂತರ ತಾಯಂದ್ರಿಗೆ, ಅಕ್ಕ ತಂಗಿಯರಿಗೆ ಒಂದು ಅದ್ಭುತವಾದಂತಹ ಸುದ್ದಿಯನ್ನ ತಂದಿದ್ದೀನಿ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿ ಈಗ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಅದೇ ಗೃಹಲಕ್ಷ್ಮಿ ಬಹು ಉದ್ದೇಶ ಸಹಕಾರ ಸಂಘ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಗೃಹಲಕ್ಷ್ಮಿ ಬ್ಯಾಂಕ್ ಅಂತ ಹೇಳ್ತಾರೆ ಸ್ನೇಹಿತರೆ. ಕೇವಲ ಪ್ರತಿ ತಿಂಗಳು 2,000 ರೂಪಾಯಿ ಕೊಡೋದಷ್ಟೇ ಅಲ್ಲ, ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡೋದು ಈ ಒಂದು ಹೊಸ ಯೋಜನೆಯ ಗುರಿಯಾಗಿರುತ್ತೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್ ಅಂತಂದ್ರೆ ಏನು? ಇಲ್ಲಿ ಸಾಲ ಸಿಗೋದು ಹೇಗೆ? ಎಷ್ಟು ಸಾಲ ಸಿಗುತ್ತೆ? ಎಷ್ಟು ಬಡ್ಡಿ ಇರುತ್ತೆ? ಈ ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್ ಅಂತಂದ್ರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ಅಧಿಕೃತವಾಗಿ ಪ್ರಾರಂಭವಾಗಿರುವಂತಹ ಹೊಸ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರುತ್ತೆ. ಇದು ಕೇವಲ ಸಾಲ ಕೊಡುವಂತ ಸಂಸ್ಥೆ ಅಲ್ಲ, ಬದಲಿಗೆ ರಾಜ್ಯದ ಸುಮಾರು 1.24 ಕೋಟಿ ಮಹಿಳೆಯರನ್ನ ತಮ್ಮದೇ ಬ್ಯಾಂಕ್ನ ಮಾಲೀಕರನ್ನಾಗಿ ಮಾಡುವಂತ ಒಂದು ಕ್ರಾಂತಿಕಾರಿ ಯೋಜನೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಹಣದ ಜೊತೆಗೆ ಮಹಿಳೆಯರು ತಮ್ಮ ಸ್ವಂತ ಉದ್ಯಮವನ್ನ ಶುರು ಮಾಡುವುದಕ್ಕೆ ಅಥವಾ ತುರ್ತು ಹಣಕಾಸಿನ ಅವಶ್ಯಕತೆಗಾಗಿ 3 ಲಕ್ಷ ರೂಪಾಯಿವರೆಗೆ ಇಲ್ಲಿ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನ ಪಡಿಬಹುದು. ಎಷ್ಟು ಬಡ್ಡಿ ಅನ್ನೋದನ್ನ ಕೂಡ ಹೇಳ್ತೀನಿ. ಸೊ ಬ್ಯಾಂಕ್ ಶುರು ಮಾಡ್ಲಿಕ್ಕೆ 3 ಮುಖ್ಯ ಉದ್ದೇಶ ಇದೆ ಸ್ನೇಹಿತರೆ. ಅವುಗಳು ಏನು ಅಂತಂದ್ರೆ, ಸಹಕಾರ ಸಂಘದ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಸದಸ್ಯರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ 3 ಲಕ್ಷ ರೂಪಾಯಿವರೆಗೆ ವೈಯಕ್ತಿಕ ಸಾಲವನ್ನ ಒದಗಿಸೋದು. ಸೊ ನ್ಯಾಷನಲೈಸ್ಡ್ ಬ್ಯಾಂಕ್ಗಳ ತರನೇ ಇಲ್ಲಿ ವಾರ್ಷಿಕ 7-9% ಅಥವಾ ಅದಕ್ಕಿಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ನೀಡ್ತಾರೆ ಸ್ನೇಹಿತರೆ. ಎರಡನೇದಾಗಿ ಈ ಹಣವನ್ನ ನೀವು ಸಣ್ಣ ವ್ಯಾಪಾರ, ಹೊಲಿಗೆ ಯಂತ್ರ ಖರೀದಿ, ಕೃಷಿ ಆಗಿರ್ಬೋದು, ಪಶು ಸಂಗೋಪನೆ ಆಗಿರ್ಬೋದು, ಅಥವಾ ಮಕ್ಕಳ ಎಜುಕೇಶನ್ ಆಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿಗೂ ಯೂಸ್ ಮಾಡ್ಕೊಳ್ಬಹುದು. ಸೊ ಹೆಚ್ಚಿನ ಬಡ್ಡಿ ವಸೂಲಿ ಮಾಡುವಂತ ಖಾಸಗಿ ಫಿನಾನ್ಸ್ ಗಳಿಂದ ಮಹಿಳೆಯರನ್ನ ರಕ್ಷಿಸಿ ಅವರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡೋದೆ ಇದರ ಒಂದು ಅಂತಿಮ ಗುರಿಯಾಗಿರುತ್ತೆ, ಏಮ್ ಆಗಿರುತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಸಹಕಾರ ಸಂಘಕ್ಕೆ ಮೆಂಬರ್ ಆಗೋದು ಹೇಗೆ ಹೇಳಿ? ಅದನ್ನ ಹೇಳ್ಕೊಡಿ ಮೇಡಮ್ ಅಂತಂದ್ರೆ ಕಂಡೀಷನ್ಸ್ ಇದೆ ಸ್ನೇಹಿತರೆ, ಅದನ್ನ ಹೇಳ್ತೀನಿ. ಸೊ ಮೊದಲನೇದಾಗಿ ಸಹಕಾರ ಸಂಘಕ್ಕೆ ಸೇರೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮಾತ್ರ ಅರ್ಹರಾಗಿರ್ತಾರೆ. 2,000 ರೂಪಾಯಿ ಸಿಗ್ತಾ ಇದೆಯಲ್ವಾ, ಅವ್ರು ಮಾತ್ರ. ಅಂದ್ರೆ ರಾಜ್ಯದ ಸುಮಾರು 1.24 ಕೋಟಿ ಅರ್ಹ ಮಹಿಳೆಯರು ಸದಸ್ಯರಾಗಬಹುದು ಸ್ನೇಹಿತರೆ. ಸದಸ್ಯತ್ವವನ್ನ ಪಡೆಯೋದಕ್ಕೆ ಒಂದು ಬಾರಿ 1,000 ರೂಪಾಯಿ ಶೇರ್ ಹಣವನ್ನ ನೀಡಬೇಕು. ಒಟ್ಟು ಶುಲ್ಕ 1,250 ರೂಪಾಯಿ ಇರುತ್ತೆ ಸ್ನೇಹಿತರೆ. ಸೊ ಸದಸ್ಯರಾದ ಮೇಲೆ ನೀವು ಪ್ರತಿ ತಿಂಗಳು ಹಣವನ್ನ ಈ ಬ್ಯಾಂಕ್ ನಲ್ಲಿ ಉಳಿತಾಯ ಮಾಡಬೇಕು. ಸೊ ನಿಮಗೆ ಸಾಧ್ಯ ಆಯ್ತು ಅಂತಂದ್ರೆ ಹೆಚ್ಚಿನ ಹಣವನ್ನ ಕೂಡ ಇಲ್ಲಿ ಜಮಾ ಮಾಡ್ತಾ ಬರಬಹುದು ಸ್ನೇಹಿತರೆ. ಸತತ 6 ತಿಂಗಳುಗಳ ಕಾಲ ನೀವು ಹೀಗೆ ಉಳಿತಾಯ ಮಾಡಿದ್ರೆ ನೀವು ಸಾಲವನ್ನ ಪಡೆಯೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ. ಸಾಲದ ಮೊತ್ತ 30,000ದಿಂದ 3 ಲಕ್ಷದವರೆಗೆ ಲಭ್ಯ ಇರುತ್ತೆ. ಸೊ ಇದು ಸದಸ್ಯತ್ವದ ಅವಧಿ ಆಗಿರ್ಬೋದು, ಅವರು ಉಳಿತಾಯ ಮಾಡ್ತಾ ಇರ್ತಾರಲ್ವಾ, ಅದರ ಒಂದು ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಖುಷಿಯ ವಿಷಯ ಹೇಳ, ಇಲ್ಲಿ ಸಾಲವನ್ನ ಪಡೆಯೋದಕ್ಕೆ ಯಾವುದೇ ಜಮೀನು ಅಥವಾ ಶ್ಯೂರಿಟಿ ಕೊಡುವಂತ ಅಗತ್ಯ ಇಲ್ಲ ಸ್ನೇಹಿತರೆ. ಅಂದಹಾಗೆ ಇದು ಸಂಪೂರ್ಣವಾಗಿ ಮಹಿಳೆಯರೇ ನಡೆಸುವಂತ ಬ್ಯಾಂಕ್ ಆಗಿರುತ್ತೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ವಿಶ್ವದಲ್ಲೇ ಮೊದಲ ಬಾರಿಗೆ ಮಹಿಳೆಯರೇ ಮಾಲೀಕರಾಗಿರುವಂತ ಬ್ಯಾಂಕ್ ಇದು ಸ್ನೇಹಿತರೆ. ಸೊ ಈಗ ಗೃಹಲಕ್ಷ್ಮಿ ಬಹು ಉದ್ದೇಶ ಸಹಕಾರ ಸಂಘ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಹೇಳ್ತೀನಿ. ಸೊ ನೋಂದಣಿ ಆಗೋದಕ್ಕೆ ಸದ್ಯಕ್ಕೆ ಅಂಗನವಾಡಿ ಕಾರ್ಯಕರ್ತರು ಅಥವಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ನಗದು ವ್ಯವಹಾರಕ್ಕಿಂತ ಡಿಜಿಟಲ್ಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ನೀವು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, ಅಥವಾ UPI ಮೂಲಕವೇ ಠೇವಣಿಯನ್ನ ಕಟ್ಟಬಹುದು ಸ್ನೇಹಿತರೆ. ಸೊ ಸಾಲದ ಹಣ ನೇರವಾಗಿ ನಿಮ್ಮ ಖಾತೆಗೆ
ಖಾತೆಗೆ ಬರುವಂಥದ್ದು. ಸೊ ಸಾಲದ ಮೊತ್ತ ನಾನು ಆಗ್ಲೇ ಹೇಳ್ದೆ ಅಲ್ಲ, 30,000ದಿಂದ 3 ಲಕ್ಷದವರೆಗೆ. ಹಾಗೆ ಮರುಪಾವತಿ ಅವಧಿಯನ್ನ ಅವಲಂಬಿಸಿ ಮಾಸಿಕ ಕಂತುಗಳನ್ನ ನಿಗದಿಪಡಿಸ್ತಾರೆ ಸ್ನೇಹಿತರೆ. ಸೊ ನೀವು ಪಡೆದಂತಹ ಸಾಲವನ್ನ ಯಾವಾಗ ತೀರಿಸಬೇಕು, ಡೋಂಟ್ ವರಿ, 1 ರಿಂದ 5 ವರ್ಷಗಳ ಸುಲಭ ಕಂತುಗಳಲ್ಲಿ ಮರುಪಾವತಿ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಅವಕಾಶ ಆಗಿರುತ್ತೆ. ಸೊ ಆರಾಮಾಗಿ ನೀವು ಕಟ್ತಾ ಹೋಗ್ಬೋದು. ಸೊ ನೀವು ಗೃಹಲಕ್ಷ್ಮಿ ಬ್ಯಾಂಕ್ ನಿಂದ ಸಾಲವನ್ನ ಪಡಿಬೇಕಾ? ಹಾಗಾದ್ರೆ ಈ ಹಂತಗಳನ್ನ ಫಾಲೋ ಮಾಡಿ ಸ್ನೇಹಿತರೆ. ಅಂದ್ರೆ ನೀವು ಕಡ್ಡಾಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೋಂದಾಯಿತರಾಗಿರ್ಬೇಕು. ಇದು ಮೊದಲನೇದಾಗಿ. ಅದ್ರ ಜೊತೆಗೆ 1,000 ರೂಪಾಯಿ ಮೊದಲನೇದಾಗಿ ಷೇರು ಹಣವನ್ನ ಕಟ್ಟಿ ಸದಸ್ಯರಾಗಬೇಕು ಸ್ನೇಹಿತರೆ. ನಿಮ್ಮ ಉಳಿತಾಯ ಖಾತೆಗೆ ತಿಂಗಳಿಗೆ 200 ರೂಪಾಯಿ ಜಮಾ ಮಾಡ್ತಾ ಬರಬೇಕಾಗುತ್ತೆ. ಸೊ ಇದನ್ನ ನಿಮ್ಗೆ 2,000 ಬರುತ್ತಲ್ಲ, ಅದರಿಂದ 200 ರೂಪಾಯಿ ಜಮಾ ಮಾಡಬಹುದು. 6 ತಿಂಗಳು ಪೂರೈಸಿದ ನಂತರ ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಚೇರಿಗೆ ಭೇಟಿಯನ್ನ ನೀಡಬೇಕಾಗುತ್ತೆ. ಯಾಕೆ? ಅಲ್ಲಿ ನಿಮಗೆ ಅರ್ಜಿಯನ್ನ ಕೊಡ್ತಾರೆ, ಅದನ್ನ ಭರ್ತಿ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ, ಅದಾದ್ಮೇಲೆ ಸಿಂಪಲ್ ನಿಮ್ಮ ಲೋನ್ ಮಂಜೂರಾಗಿ ಹಣ ನಿಮ್ಮ ಕೈ ಸೇರುತ್ತೆ ಸ್ನೇಹಿತರೆ. ಈ ಬ್ಯಾಂಕ್ ನಿಂದ ಮಹಿಳೆಯರಿಗೆ ತುಂಬಾ ಅನುಕೂಲ ಇದೆ ಸ್ನೇಹಿತರೆ. ನೀವು ಬರೀ ಸಹಾಯ ಪಡೆಯೋರಲ್ಲ, ನೀವು ಈ ಬ್ಯಾಂಕಿನ ಇನ್ವೆಸ್ಟರ್ ಮತ್ತು ಮಾಲೀಕರಾಗಿರ್ತೀರಾ. ಇದು ಸರ್ಕಾರಿ ಬೆಂಬಲಿತ ಸಂಘವಾಗಿರೋದ್ರಿಂದ ಬ್ಯಾಂಕ್ ಮುಚ್ಚುತ್ತೆ ಅನ್ನುವಂತ ಭಯ ಬೇಡವೇ ಬೇಡ. ಇದೊಂದು ಭಯ ಇದೆ ಎಲ್ರಿಗೂ, ಬಟ್ ಭಯ ಪಡಬೇಡಿ. ಒಂದು ವೇಳೆ ಸರ್ಕಾರ ಬದಲಾದ್ರೂ ಈ ಬ್ಯಾಂಕ್ ಕೆಲಸ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಅಕ್ರಮ ಬಡ್ಡಿ ದಂಧೆಕೋರರಿಂದ ನಿಮಗೆ ಇಲ್ಲಿ ಮುಕ್ತಿ ಸಿಗತ್ತೆ, ಗೌರವದ ಬದುಕು ನಿಮ್ಮದಾಗತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಮಹಿಳಾ ಸಹಕಾರಿ ಬ್ಯಾಂಕ್ ನಿಜಕ್ಕೂ ಕೂಡ ರಾಜ್ಯದ ಮಹಿಳೆಯರ ಪಾಲಿಗೆ ಒಂದು ವರದಾನ ಅಂತ ಹೇಳ್ಬೋದಲ್ವಾ. ಸೊ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ತಡ ಮಾಡಬೇಡಿ, ಕೂಡಲೇ ಈ ಸಂಘದ ಸದಸ್ಯರಾಗಿ ಆರ್ಥಿಕವಾಗಿ ಸಬಲರಾಗಿ ಸ್ನೇಹಿತರೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಜೊತೆಗೆ ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ತುಂಬಾ ಜನರಿಗೆ ಇರುವಂತದ್ದು ಗೃಹಲಕ್ಷ್ಮಿ ಬ್ಯಾಂಕ್ಗೆ ಹೇಗೆ ಸದಸ್ಯರಾಗೋದು, ಹೇಗೆ ಸಾಲವನ್ನ ಪಡೆಯೋದು ಅನ್ನುವಂಥದ್ದು. ಸೊ ಹಾಗಾಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಹಣ ನಿಮಗೆ ಬಂತ? ಸೊ ಯಾವ ಊರಿನವರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಲ್ರೆಡಿ ನೀವು ಗೃಹಲಕ್ಷ್ಮಿ ಬ್ಯಾಂಕ್ ನ ಸದಸ್ಯರಾಗಿದ್ರಿ ಅಂತಂದ್ರೆ ಅದನ್ನ ಕೂಡ ತಿಳಿಸಬಹುದು. ಇದರಿಂದ ಒಂದಷ್ಟು ಜನರಿಗೆ ಮಾಹಿತಿ ಸಿಕ್ಕದಂಗಾಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.